ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಶಶಿಕುಮಾರ್ ಪ್ಲಸ್ ಅಕಾಡೆಮಿಯಿಂದ ಇವತ್ತು NCERT ಸೈನ್ಸ್ 7th ಸ್ಟ್ಯಾಂಡರ್ಡ್ ಅಂದರೆ 7ನೇ ತರಗತಿಯ 4ನೇ ಚಾಪ್ಟರನ್ನು ನಾವು ನೋಡೋಣ. ಈ 4ನೇ ಚಾಪ್ಟರ್ ಏನಪ್ಪ ಇದೆ ಅಂದರೆ ಆ್ಯಸಿಡ್ಸ್ ಬಗ್ಗೆ ಇದೆ. ಅಂದರೆ ಆಮ್ಲಗಳು, ಬೇಸಸ್, ಪ್ರತ್ಯಾಮ್ಲಗಳು, ಸಾಲ್ಟ್ಸ್ ಅಂದರೆ ಲವಣ. ಈ ಮೂರು ಅಂಶಗಳ ಬಗ್ಗೆ ಈ ಒಂದು ಚಾಪ್ಟರ್ ಹೇಳ್ತಾ ಹೋಗುತ್ತೆ. ಅಂದರೆ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣ, ಇದ್ರ ಬಗ್ಗೆ ಈ ಒಂದು ಚಾಪ್ಟರು ವಿವರಣೆ ಕೊಡ್ತಾ ಹೋಗುತ್ತೆ. ಹಾಗಾದರೆ ನಾವು ಏನೆಲ್ಲ ವಿಷಯಗಳನ್ನು ನೋಡೋದೇ ಆದರೆ ಇಲ್ಲಿ ಆ್ಯಸಿಡ್ಸ್ ಅಂದರೆ ಏನು, ಬೇಸಸ್, ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಕರ್ಡ್ ಅಂದರೆ ಮೊಸರು ಇರ್ಬೋದು, ಲೆಮನ್ ಜ್ಯೂಸ್, ನಿಂಬೆ ಹಣ್ಣಿನ ಜ್ಯೂಸ್ ಇರ್ಬೋದು, ಅಥವಾ ಆರೆಂಜ್ ಜ್ಯೂಸ್ ಇರ್ಬೋದು, ಅಥವಾ ವಿನೆಗರ್ ಟೇಸ್ಟ್, ಇವೇನಿರುತ್ತೆ ಹುಳಿಯಾಗಿರುತ್ತೆ, ಸೋರ್ ಇರುತ್ತೆ, ಹೌದಲ್ವಾ. ದೀಸ್ ಸಬ್ಸ್ಟೆನ್ಸಸ್ ಟೇಸ್ಟ್ ಸೋರ್ ಬಿಕಾಸ್ ದೇ ಆರ್ ಕಂಟೈನ್ ಆ್ಯಸಿಡ್ಸ್. ಈ ಒಂದು ಜ್ಯೂಸ್ಗಳಲ್ಲಿ, ರಸಗಳಲ್ಲಿ ಆ್ಯಸಿಡ್ ಅಂದರೆ ಆಮ್ಲ ಇರೋದ್ರಿಂದನೇ ಇದು ಹುಳಿಯಾಗಿರುತ್ತೆ. ಓಕೆ, ದ ಕೆಮಿಕಲ್ ನೇಚರ್ ಆಫ್ ಸಚ್ ಸಬ್ಸ್ಟಾನ್ಸಸ್ ಈಸ್ ಆ್ಯಸಿಡಿಕ್. ಅಂದರೆ ಅದರ ಒಂದು ರಾಸಾಯನಿಕವಾಗಿರ್ತಕ್ಕಂಥ ಒಂದು ವಿಧಾನ ಅಂದರೆ ನೇಚರ್ ಇರೋ ರೀತಿ ಅಂದರೆ ಅದು ಆ್ಯಸಿಡಿಕ್ ಅಂತ ನಾವು ಕರಿತೀವಿ. ಓಕೆ, ದ ವರ್ಡ್ ಆ್ಯಸಿಡ್ ಕಮ್ಸ್ ಫ್ರಮ್ ಲ್ಯಾಟಿನ್ ವರ್ಡ್ ಆ್ಯಸಿರೆ. ಆ ಲ್ಯಾಟಿನ್ ವರ್ಡ್ ಆ್ಯಸಿರೆ, ACERE, ಈ ಒಂದು ಲ್ಯಾಟಿನ್ ವರ್ಡಿಂದ ಆ್ಯಸಿಡ್ ಅನ್ನೋದು ಬಂದಿದೆ. ಇದರ ಅರ್ಥ ಸೋರ್ ಅಂತ ಹೇಳ್ಬಿಟ್ಟು. ಆ್ಯಸಿರೆ ಅಂದರೆ ಲ್ಯಾಟಿನ್ ವರ್ಡಿನ ಆ್ಯಸಿರೆ ಅಂದರೆ ಏನು, ಸೋರ್ ಅಂದರೆ ಹುಳಿ ಅಂತ ಹೇಳ್ಬಿಟ್ಟು ಇದ್ರ ಅರ್ಥ. ಆ್ಯಸಿಡ್ಸ್ ಇನ್ ದೀಸ್ ಸಬ್ಸ್ಟೆನ್ಸಸ್ ಆರ್ ನ್ಯಾಚುರಲ್ ಆ್ಯಸಿಡ್ಸ್. ಇವು ನ್ಯಾಚುರಲ್, ನೈಸರ್ಗಿಕ ಆಮ್ಲಗಳು ಅಂತ ನಾವು ಕರಿತೀವಿ. ಯಾವನ್ನ, ಕರ್ಡನ್ನು ಅಂದರೆ ಮೊಸರು, ಲೆಮನ್ ಜ್ಯೂಸು, ಆರೆಂಜ್ ಜ್ಯೂಸು ಅಂದರೆ ಕಿತ್ತಳೆ ರಸ, ಮತ್ತು ವಿನೆಗರ್ ಟೇಸ್ಟ್, ಇವು ಹುಳಿ, ಇವು ನಾವು ಆ್ಯಸಿಡ್ಸ್ ಅಂತ ಕರಿತೀವಿ. ಈ ಒಂದು ಆ್ಯಸಿಡ್, ಈ ರಾಸಾಯನಿಕ ಆಗಿರ್ತಕ್ಕಂಥದ್ದನ್ನು ನಾವು ಆ್ಯಸಿಡಿಕ್ ಅಂತ ಕರಿತೀವಿ. ಇದು ಲ್ಯಾಟಿನ್ ವರ್ಡ್ ಎಸಿರೆಯಿಂದ ಬಂದಿದೆ. ಈ ಎಸಿರೆ ಅಂದರೆ ಲ್ಯಾಟಿನ್ ವರ್ಡ್ ಎಸಿರೆ ಅಂದರೆ ಸೋರ್ ಅಂತ ಹೇಳ್ಬಿಟ್ಟು, ಅಂದರೆ ಹುಳಿ ಅಂತ ಹೇಳ್ಬಿಟ್ಟು. ವಾಟ್ ಅಬೌಟ್ ಬೇಕಿಂಗ್ ಸೋಡಾ? ಹಾಗಾದರೆ ಬೇಕಿಂಗ್ ಸೋಡಾ ಅಂದರೆ ಏನು? ಡಸ್ ಇಟ್ ಆಲ್ಸೋ ಟೇಸ್ಟ್ ಸೋರ್? ಬೇಕಿಂಗ್ ಸೋಡಾ ಹುಳಿಯಾಗಿರುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸಿನ್ಸ್ ಇಟ್ ಡಸ್ ನಾಟ್ ಟೇಸ್ಟ್ ಸೋರ್, ಇಟ್ ಮೀನ್ಸ್ ಅಂದರೆ ಅದು ಹುಳಿಯಾಗಿರೋದಿಲ್ಲ. ಹಾಗಾದರೆ ಏನಾಗಿರುತ್ತೆ? ದಟ್ ಹ್ಯಾಸ್ ನೋ ಆ್ಯಸಿಡ್ಸ್ ಇನ್ ಇಟ್ ಈಸ್ ಬಿಟ್ಟರ್ ಇನ್ ಟೇಸ್ಟ್. ಅಂದರೆ ಒಗ್ರಾಗಿರುತ್ತೆ. ಯಾವುದು? ಬೇಕಿಂಗ್ ಸೋಡಾ ಒಗ್ರಾಗಿರುತ್ತೆ. ಇಫ್ ಯು ರಬ್ ದಿ ಇಟ್ ಸೊಲ್ಯೂಷನ್ ಬಿಟ್ವೀನ್ ಫಿಂಗರ್ಸ್, ನೀವು ಬೆರಳುಗಳ ನಡುವೆ ಏನಾದರೂ ಅದನ್ನು ರಬ್ ಮಾಡಿದಾಗ ಏನು ಬೇಕಿಂಗ್ ಸೋಡಾನ, ಇಟು ಸೋಪಿ ಆಗಿರುತ್ತೆ. ಸೋಪಿ ಅಂದರೆ ಏನು, ನೊರೆಯಾಗಿರುತ್ತೆ. ಜನರಲಿ ಈ ಥರ ವಸ್ತುಗಳು ಆರ್ ಬಿಟ್ಟರ್ ಇನ್ ಟೇಸ್ಟ್. ಬಿಟ್ಟರ್ ಅಂದರೆ ಏನು, ಒಗ್ರಾಗಿರುತ್ತೆ. ಫೀಲ್ ಸೋಪಿ ಆನ್ ಟಚಿಂಗ್ ಆರ್ ನೌನ್ ಆಸ್ ಬೇಸಸ್. ಪ್ರತ್ಯಾಮ್ಲಗಳು ಅವು ನೊರೆ ಆಗಿರುತ್ತೆ ಮತ್ತು ಸ್ವಲ್ಪ ಒಗ್ರಾಗಿರುತ್ತೆ. ಅದನ್ನು ನಾವು ಬೇಸಸ್ ಅಂದರೆ ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ದ ನೇಚರ್ ಆಫ್ ಸಬ್ಸ್ಟೆನ್ಸಸ್ ಇಸ್ ಕಾಲ್ಡ್ ಬೇಸಿಕ್. ಅಂದರೆ ಈ ಥರ ಒಂದು ಒಗ್ರಾಗಿರ್ತಕ್ಕಂಥದ್ದು ಅಥವಾ ಸೋಪಿ ನೇಚರ್ ಅಂದರೆ ನೊರೆಯಾಗಿರ್ತಕ್ಕಂಥದ್ದು, ಅದನ್ನು ನಾವು ಬೇಸಿಕ್ ಅಂದರೆ ಪ್ರತ್ಯಾಮ್ಲ ಅಂತ ನಾವು ಕರಿತೀವಿ. ಇನ್ನು ಸ್ಪೆಷಲ್ ಟೈಪ್ ಆಫ್ ಸಬ್ಸ್ಟೆನ್ಸಸ್ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುಗಳು ಆರ್ ಯೂಸ್ ಟು ಟೆಸ್ಟ್ ವೆದರ್ ಸಬ್ಸ್ಟೆನ್ಸ್ ಇಸ್ ಆ್ಯಸಿಡಿಕ್ ಆರ್ ಬೇಸಿಕ್. ಅಂದರೆ ಕೆಲವೊಂದು ವಸ್ತುಗಳನ್ನು ನಾವು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಒಂದು ಯೂಸ್ ಮಾಡ್ತೀವಿ. ಅಂದರೆ ಕೆಲವೊಂದು ವಸ್ತುಗಳು ಯಾವ ಬೇಸಿಕ್ ಇದೆ ಅಥವಾ ಆಮ್ಲ ಇದೆ, ಪ್ರತ್ಯಾಮ್ಲ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ಕೆಲವೊಂದು ವಸ್ತುಗಳನ್ನು ಬಳಸ್ತೀವಿ. ಅವನ್ನ ನಾವು ಇಂಡಿಕೇಟರ್ಸ್ ಅಂತ ಕರಿತೀವಿ. ಇಂಡಿಕೇಟರ್ಸ್ ಅಂದರೆ ಏನು, ಸೂಚಕಗಳು. ಯಾವನ್ನ ಸೂಚನೆ ಮಾಡುತ್ತೆ ಅಂದರೆ ಕೆಲವೊಂದು ವಸ್ತುಗಳನ್ನು ನಾವು ಬಳಸ್ತೀವಿ. ಅವು ಯಾವ್ಯಾವಪ್ಪ ಅಂದರೆ ವಸ್ತುಗಳು, ಟರ್ಮರಿಕ್ ಅಂದರೆ ಒಂದು ನಾವು ಅರಿಶಿನ ಅಂತ ಹೇಳ್ತೀವಲ್ವ, ಅದು ಟರ್ಮರಿಕ್. ಲಿಟ್ಮಸ್ ಮತ್ತು ಚೀನಾ ರೋಸ್ ಪೆಟಲ್ಸ್. ಚೈನಾದ ಗುಲಾಬಿ ಪೆಟಲ್ಸ್ ಅಂದರೆ ದಳಗಳು, ಗುದಾಲ್ ಅಂತ ಕರೀತಾರೆ. ಇವನ್ನೆಲ್ಲ ನಾವು ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ ಒಂದು ಸೂಚಕಗಳಾಗಿ ಬಳಸ್ತೀವಿ. ಅಂದರೆ ಯಾವುದೇ ವಸ್ತು, ಯಾವುದೇ ಒಂದು ದ್ರಾವಣ ಅದು ಅಸಿಡಿಕ್ ಆಗಿದೆಯಾ ಅಂದರೆ ಆಮ್ಲ ಇದೆಯಾ ಪ್ರತ್ಯಾಮ್ಲ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ, ಅಂದರೆ ನಾವು ಪರೀಕ್ಷೆ ಮಾಡೋದಕ್ಕೆ ಟರ್ಮರಿಕ್ಕನ್ನು ಬಳಸ್ತೀವಿ, ಅಂದರೆ ಅರಿಶಿಣವನ್ನು ಬಳಸ್ತೀವಿ, ಲಿಟ್ಮಸನ್ನು ಬಳಸ್ತೀವಿ, ಚೈನಾ ರೋಸ್ ಪೆಟಲ್ಸನ್ನು ನಾವು ಬಳಸ್ತೀವಿ. ಹಾಗಾದರೆ ನಿಮ್ಗೆ ಗೊತ್ತಿರಬೇಕಾಗಿರೋ ವಿಷಯ, ಯಾಕಂದರೆ ಎಕ್ಸಾಮಲ್ಲಿ ಸಾಕಷ್ಟು ಕೇಳಿದ್ದಾರೆ. ಯಾವುದ್ರ ಬಗ್ಗೆ ಅಂದರೆ ಈಗ ಅಸಿಟಿಕ್ ಆಮ್ಲ ನಾವು ಯಾವುದ್ರಲ್ಲಿ ನೋಡ್ತೀವಿ, ವಿನೆಗರಲ್ಲಿ ನೋಡ್ತೀವಿ, ಎಕ್ಸಾಮಲ್ಲಿ ಬಂದಿದೆ. ಫಾರ್ಮಿಕ್ ಆ್ಯಸಿಡ್ ಅದನ್ನು ಎಲ್ಲಿ ನೋಡ್ತೀವಿ, ಆ್ಯಂಟ್ಸ್ ಸ್ಟಿಂಗ್. ಆ್ಯಂಟ್ಸ್ ಅಂದ್ರೇನು, ಇರುವೆಗಳು ನಮಗೆ ಕಚ್ಚುತ್ತಲ್ವ, ಆವಾಗ ಫಾರ್ಮಿಕ್ ಆ್ಯಸಿಡಿನ ಅನುಭವ ಆಗುತ್ತೆ. ಸಿಟ್ರಿಕ್ ಆ್ಯಸಿಡ್ ಎಲ್ಲಿ ಬರುತ್ತೆ, ಸಿಟ್ರಸ್ ಫ್ರೂಟ್ಸ್ ಸಚ್ ಆಸ್ ಆರೆಂಜ್, ಲೆಮನ್ ಅಂದರೆ ನಿಂಬೆಹಣ್ಣು, ಕಿತ್ತಳೆ ಹಣ್ಣಲ್ಲಿರ್ತಕ್ಕಂಥದ್ದು ಸಿಟ್ರಿಕ್ ಆ್ಯಸಿಡು. ಲ್ಯಾಕ್ಟಿಕ್ ಆ್ಯಸಿಡ್ ಎಲ್ಲಿರುತ್ತೆ, ಕರ್ಡಲ್ಲಿ. ಕರ್ಡ್ ಅಂದರೆ ಏನು, ಮೊಸರು. ಆಕ್ಸಾಲಿಕ್ ಆ್ಯಸಿಡ್ ಎಲ್ಲಿರುತ್ತೆ, ಸ್ಪಿನಾಚಲ್ಲಿರುತ್ತೆ. ಅಸ್ಕೋರ್ಬಿಕ್ ಆ್ಯಸಿಡ್ ಅಥವಾ ವೈಟಮಿನ್ ಸಿ ಇದೆಲ್ಲಿರುತ್ತೆ, ಆಮ್ಲ ಮತ್ತು ಸಿಟ್ರಸ್ ಫ್ರೂಟ್ಸ್.
ಆಮ್ಲ ಅಂದರೆ ನೀವು ಬೆಟ್ಟದ ನೆಲ್ಲಿಕಾಯಿ ಅಂತೀವಲ್ಲ ಅದನ್ನು ನಾವು ಆಮ್ಲ ಅಂತ ಕರಿಬೋದು. ಅದು ಅಸ್ಕಾರ್ಬಿಕ್ ಆ್ಯಸಿಡ್ ಇರುತ್ತೆ. ಟಾರ್ಟರಿಕ್ ಆ್ಯಸಿಡ್ ಅದು ಟಮರಿನ್ ಅಂದರೆ ಹುಣಸೆ ಹಣ್ಣಲ್ಲಿರುತ್ತೆ. ಗ್ರೇಪ್ಸ್ ಅಂದರೆ ಒಂದು ದ್ರಾಕ್ಷಿಯಲ್ಲಿರುತ್ತೆ. ಮತ್ತು ಅನ್ರೈಪ್ ಮ್ಯಾಂಗೋಸ್ ಯಾವುದು ಹಣ್ಣಾಗಿರಲ್ಲ ಕಾಯಾಗಿರುತ್ತೆ ಅದರಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇರುತ್ತೆ. ಆಲ್ ದಿಸ್ ಆ್ಯಸಿಡ್ಸ್ ಮೆನ್ಷನ್ಡ್ ಅಬೋವ್ ಇನ್ ನೇಚರ್. ಇವೆಲ್ಲ ನೇಚರಲ್ಲಿ ಒಂದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಆ್ಯಸಿಡ್ಗಳು. ಇವೆಲ್ಲವನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ದೆನ್ ಬೇಸಸ್, ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳು ಯಾವ್ಯಾವಪ್ಪ ನೇಚರಲ್ಲಿ ಸಿಗ್ತಕ್ಕಂಥದ್ದು? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ನಾವು ಲೈಮ್ ವಾಟರ್ ಅಂದರೆ ನಿಂಬೆಹಣ್ಣನ್ನು ನಾವು ನೀರಲ್ಲಿ ಒಂದು ರಸನ ಮಿಕ್ಸ್ ಮಾಡಿದಾಗ ಅದೇ ನಾವು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ವಿಂಡೋ ಕ್ಲೀನರ್, ನಾವು ವಿಂಡೋನ ಕ್ಲೀನ್ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ದ್ರಾವಣ ಇರುತ್ತಲ್ವ ಅದು ಅಮೋನಿಯಂ ಹೈಡ್ರಾಕ್ಸೈಡ್. ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಸಾಬೂನುಗಳಲ್ಲಿ ಸೋಪಲ್ಲಿ ನಾವು ಬಳಸೋದನ್ನು ನಾವು ನೋಡ್ತೀವಿ. ದೆನ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ಮಿಲ್ಕ್ ಆಫ್ ಮೆಗ್ನೀಸಿಯಾದಲ್ಲಿ ನಾವು ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ನಾವು ನೋಡ್ತೀವಿ. ಈ ಅಂಶಗಳನ್ನು ಕೂಡ ನೀವು ನೋಟ್ ಮಾಡಿಟ್ಕೊಳ್ಳಿ. ಓಕೆ, ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನ್ಯಾಚುರಲ್ ಇಂಡಿಕೇಟರ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನೈಸರ್ಗಿಕ ಒಂದು ಸೂಚಕಗಳು ಯಾವ್ಯಾವು ಅಂತ ನಾವು ನೋಡಿದಾಗ ನಾನು ಆಗಲೇ ಹೇಳಿದೆ ಲಿಟ್ಮಸ್ನ ನಾವು ಕೆಲವೊಂದು ದ್ರಾವಣವನ್ನು ಅದು ಅಸಿಡಿಕ್ ಇದೆಯಾ ಅಂದರೆ ಆಮ್ಲೀಯವಾಗಿದೆಯಾ ಪ್ರತ್ಯಾಮ್ಲೀಯವಾಗಿದೆಯಾ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡೋದಕ್ಕೋಸ್ಕರ ನಾವು ಬಳಸ್ತೀವಿ, ಹೌದಲ್ವಾ? ದ ಮೋಸ್ಟ್ ಕಾಮನ್ಲಿ ಯೂಸ್ ನ್ಯಾಚುರಲ್ ಇಂಡಿಕೇಟರ್ ಈಸ್ ಲಿಟ್ಮಸ್ ಟೆಸ್ಟ್ ಅಂತ ಕರಿತೀವಿ. ಆ ಲಿಟ್ಮಸ್ಸನ್ನು ನಾವು ನ್ಯಾಚುರಲ್ ಆಗಿ ನಾವು ಬಳಸ್ತೀವಿ. ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲಿಚನ್ಸಿಂದ ನಾವು ಲಿಟ್ಮಸ್ ಒಂದು ಪೇಪರ್ಸನ್ನು ನಾವು ತೊಗೊಳ್ತೀವಿ. ಲಿಚನ್ಸ್ ಅಂತ ಏನು ನಾವು ನಿನ್ನೆ ಕ್ಲಾಸಲ್ಲಿ ಹೇಳಿದ್ರೆ ಲಿಚನ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೀವು ನಿನ್ನೆ ಕ್ಲಾಸನ್ನು ನೋಡಿ ಲಿಚನ್ಸ್ ಬಗ್ಗೆ ವಿವರಣೆ ಇದೆ. ಓಕೆ, ಇಟ್ ಹ್ಯಾಸ್ ಎ ಮಾವೆ ಅಥವಾ ಪರ್ಪಲ್ ಕಲರ್ ಇನ್ ಡಿಸ್ಟಿಲ್ಡ್ ವಾಟರ್ ವೆನ್ ಆ್ಯಡೆಡ್ ಟು ಎನ್ acidic ಸೊಲ್ಯೂಷನ್ ಇಟ್ ಟರ್ನ್ಸ್ ರೆಡ್ ಆರ್ ವೆನ್ ಆ್ಯಡೆಡ್ ಟು ಬೇಸಿಕ್ ಸೊಲ್ಯೂಷನ್ ಇಟ್ ಟರ್ನ್ಸ್ ಬ್ಲೂ. ಅಂದರೆ ಇದು ಪರ್ಪಲ್ ಕಲರ್ ಇರುತ್ತೆ. ಯಾವಲ್ಲಿ ಡಿಸ್ಟಿಲ್ಡ್ ವಾಟರಲ್ಲಿ ಲಿಟ್ಮಸ್ ಏನಿರುತ್ತೆ ಪರ್ಪಲ್ ಕಲರ್ ಇರುತ್ತೆ ಅಥವಾ ಮಾವೆ ಅಂತ ಕರಿತೀವಿ. ಇದಕ್ಕೆ ನಾವು ಆ್ಯಸಿಡ್ ಸೊಲ್ಯೂಷನ್ ಅಂದರೆ ಆಮ್ಲೀಯ ದ್ರಾವಣನ ಸೇರಿಸಿದಾಗ ಅದೇನಾಗುತ್ತೆ ರೆಡ್ ಕಲರ್ ತಿರುಗುತ್ತೆ. ಏನು ಒಂದು ದ್ರಾವಣ ಇರುತ್ತೆ ಅದೇನಾದ್ರು ಎಸಿಡಿಟಿ ಇದ್ದರೆ ಅಥವಾ ಆಮ್ಲೀಯವಾಗಿದ್ದರೆ ಅದರಲ್ಲಿ ನಾವು ಲಿಟ್ಮಸ್ ಪೇಪರ್ನ ಇಟ್ಟರೆ ಅದು ರೆಡ್ ಕಲರ್ ಆಗಿ ಬರುತ್ತೆ, ಅಂದರೆ ಕೆಂಪಾಗುತ್ತೆ. ಅಥವಾ ಆ ದ್ರಾವಣ ಏನಾದ್ರೂ ಬೇಸಿಕ್ ಆಗಿದ್ದರೆ, ಬೇಸಿಕ್ ಅಂದರೆ ಏನು ಪ್ರತ್ಯಾಮ್ಲೀಯವಾಗಿದ್ದರೆ ಆ ದ್ರಾವಣ ಅದು ಬ್ಲೂ ಅಂದರೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಯಾವುದು? ಲಿಟ್ಮಸ್ ಪೇಪರು. ಸೊ ಇಟ್ ಈಸ್ ಅವೈಲಬಲ್ ಇನ್ ದಿ ಫಾರ್ಮ್ ಆಫ್ ಸೊಲ್ಯೂಷನ್ ಆರ್ ಇನ್ ದ ಫಾರ್ಮ್ ಆಫ್ ಸ್ಟ್ರಿಪ್ಸ್ ಆಫ್ ಪೇಪರ್. ಇದು ಲಿಟ್ಮಸ್ ಅನ್ನೋದು ಒಂದು ದ್ರಾವಣವಾಗಿ ಸಿಗುತ್ತೆ ಅಥವಾ ಪೇಪರ್ ರೂಪದಲ್ಲಾದರೂ ಸಿಗುತ್ತೆ. ಲಿಟ್ಮಸ್ ಅನ್ನೋದು ಎರಡು ರೂಪದಲ್ಲಿ ಸಿಗುತ್ತೆ, ಒಂದು ದ್ರಾವಣವಾಗಿ ಅಥವಾ ಪೇಪರ್ ರೂಪದಲ್ಲಿ ನಮಗೆ ಸಿಗ್ತುತ್ತೆ. ಮತ್ತು ಇದನ್ನು ನಾವು ಲಿಟ್ಮಸ್ ಪೇಪರ್ ಯಾವುದನ್ನು ಸ್ಟ್ರಿಪ್ಸ್ ಆಫ್ ಪೇಪರ್ನ ಲಿಟ್ಮಸ್ ಪೇಪರ್ ಅಂತ ಕರಿತೀವಿ. ಜನರಲಿ ಇಟ್ ಈಸ್ ಅವೈಲಬಲ್ ಆ್ಯಸ್ ರೆಡ್ ಆರ್ ಬ್ಲೂ ಲಿಟ್ಮಸ್ ಪೇಪರ್. ಅಂದರೆ ಲಿಟ್ಮಸ್ ಪೇಪರ್ ಏನೇ ಅದು ರೆಡ್ ಆಗಿ ಅಥವಾ ಕೆಂಪಾಗಿ ಅಥವಾ ನೀಲಿ ಕಲರಲ್ಲಿ ನಮಗೆ ಸಿಗುತ್ತೆ. ಓಕೆ, ಇನ್ನು ನಾವು ದ ಸೊಲ್ಯೂಷನ್ ವಿಚ್ ಡು ನಾಟ್ ಚೇಂಜ್ ಅವರ್ ಕಲರ್ ಆಫ್ ಐದರ್ ರೆಡ್ ಆರ್ ಬ್ಲೂ, ಅಂದರೆ ಯಾವುದೇ ಒಂದು ದ್ರಾವಣ ಅದು ಕೆಂಪು ಕಲರ್ಗೂ ತಿರುಗೋದಿಲ್ಲ ಅಥವಾ ಬ್ಲೂ ಕಲರ್ಗೂ ಅಂದರೆ ನೀಲಿ ಬಣ್ಣಕ್ಕೂ ತಿರುಗೋದಿಲ್ಲ. ಯಾವಾಗ? ಲಿಟ್ಮಸ್ ಪೇಪರು ಯಾವ ಒಂದು ದ್ರಾವಣದಲ್ಲಿ ಇಟ್ಟಾಗ ಅಂದರೆ ಅದರಲ್ಲಿ ನಾವು ಹಾಕಿದಾಗ ಆ ಲಿಟ್ಮಸ್ ಸೊಲ್ಯೂಷನ್ ಇರ್ಬೋದು ಅಂದರೆ ದ್ರಾವಣ ಇರ್ಬೋದು ಅಥವಾ ಲಿಟ್ಮಸ್ ಪೇಪರ್ನ ದ್ರಾವಣದಲ್ಲಿ ಹಾಕಿದಾಗ ಅದು ರೆಡ್ಡೂ ಆಗೋದಿಲ್ಲ ಬ್ಲೂನೂ ಆಗೋದಿಲ್ಲ, ಅಂದರೆ ಕೆಂಪು ಇರೋದಿಲ್ಲ ಅಥವಾ ಬ್ಲೂ ಬಣ್ಣಕ್ಕೂ ತಿರುಗೋದಿಲ್ಲ. ಅದನ್ನು ನಾವು ನ್ಯೂಟ್ರಲ್ ಸೊಲ್ಯೂಷನ್ ಅಥವಾ ತಟಸ್ಥ ದ್ರಾವಣ ಅಂತ ನಾವು ಕರಿತೀವಿ. ದೀಸ್ ಸಬ್ಸ್ಟೆನ್ಸಸ್ ಆರ್ ನೀದರ್ ಅಸಿಡಿಕ್ ನಾರ್ ಬೇಸಿಕ್. ಅಂದರೆ ಈ ರೀತಿಯಾಗತಕ್ಕಂಥ ಒಂದು ಮಿಶ್ರಣವನ್ನು ಅಥವಾ ಸೊಲ್ಯೂಷನನ್ನು ಅಥವಾ ಒಂದು ವಸ್ತುವನ್ನು ನಾವು ಆಮ್ಲೀಯನ ಅಂತಲೂ ಕರೆಯಲ್ಲ, ಪ್ರತ್ಯಾಮ್ಲ ಅಂತಲೂ ಕರೆಯಲ್ಲ. ಅದನ್ನು ನಾವು ತಟಸ್ಥವಾಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಇವೆಲ್ಲ ಆ್ಯಕ್ಟಿವಿಟೀಸ್ನ ನೀವು ಬೇಕಾದರೆ ಪಾಸ್ ಮಾಡಿ ನೋಡ್ಕೊಳ್ಳಿ. To prepare lime water, take some water in tumbler and add some lime chuna into it. Stir the solution, keep it for some time. Pour a little from the top. This is a lime water. ನೀವು ಸಾಮಾನ್ಯವಾಗಿ ನಿಂಬೆಹಣ್ಣಿನ ಶರ್ಬತ್ ಮಾಡಿರ್ತೀರ, ಇದರಲ್ಲಿ ನೀವು ಶುಗರ್ ಹಾಕಲಿಲ್ಲ ಅಂದರೆ ಇವ್ರು ಏನು ಹೇಳಿದ್ದಾರೆ ಆ್ಯಕ್ಟಿವಿಟಿ ಅದರಲ್ಲೇ ಬಂದಿರುತ್ತೆ, ನೀವು ಅದು ಕೂಡ ಓದ್ಬೋದು. ದೆನ್ ಈ ಆ್ಯಕ್ಟಿವಿಟೀಸ್ನೆಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ, ನೇರವಾಗಿ ನಾನು ಮುಂದಿನ ಸೆಕ್ಷನ್ಗೆ ಹೋಗ್ತೀನಿ.
ಚೀನಾ ರೋಸ್ ಇಂಡಿಕೇಟರ್ ಟನ್ಸ್ ಆ್ಯಸಿಡಿಕ್ ಸೊಲ್ಯೂಷನ್. ಅಂದರೆ ನಾವು ಕೆಲವೊಂದು ದ್ರಾವಣವನ್ನು, ಕೆಲವೊಂದು ವಸ್ತುವನ್ನು ಆ್ಯಸಿಡಿಕ್ ಇದೆಯಾ, ಆಮ್ಲೀಯವಾಗಿದೆಯಾ, ಪ್ರತ್ಯಾಮ್ಲೀಯವಾಗಿರೋದಕ್ಕೆ ನಾವು ಲಿಟ್ಮಸ್ ಟೆಸ್ಟನ್ನು ಹೇಗೆ ಬಳಸ್ತೀವೋ, ಲಿಟ್ಮಸ್ ಪೇಪರ್ನ ಅಥವಾ ಸೊಲ್ಯೂಷನ್ನ ಹೇಗೆ ಬಳಸ್ತೀವೋ, ಅದೇ ರೀತಿಯಾಗಿ ಚೈನಾ ರೋಸ್ ಪೆಟಲ್ಸ್ ಅಂದರೆ ಚೈನಾ ರೋಸ್ ಅಂದರೆ ಚೈನಾದ ಗುಲಾಬಿ ದಳಗಳನ್ನು ನಾವು ಬಳಸ್ತೀವಿ ಇಂಡಿಕೇಟರ್ ಆಗಿ. ಹಾಗಾದರೆ ಅದು ಏನಾಗುತ್ತಪ್ಪ ಅಂದರೆ ಒಂದು ಆ್ಯಸಿಡಿಕ್ ಸೊಲ್ಯೂಷನ್ ಅಲ್ಲಿ ಇಟ್ಟಾಗ, ಅಂದರೆ ಯಾವುದೇ ಸೊಲ್ಯೂಷನ್ ದ್ರಾವಣ ಆಮ್ಲೀಯ ದ್ರಾವಣ ಆಗಿದ್ದರೆ ಅದರಲ್ಲಿ ಏನಾದರೂ ನಾವು ಚೈನಾ ರೋಸ್ ಪೆಟಲನ್ನು ಇಟ್ಟಾಗ ಅದು ಡಾರ್ಕ್ ಪಿಂಕ್ ಅಥವಾ ಮೆಗ್ಯಾಂಟ ಆಗಿಬಿಟ್ಟು ಅದು ಟರ್ನ್ ಆಗುತ್ತೆ, ಅಂದರೆ ರೂಪವನ್ನು ತಾಳುತ್ತೆ. ಅಥವಾ ಅದೇನೋ ಪ್ರತ್ಯಾಮ್ಲ ಆಗಿದ್ದರೆ ಆವಾಗ ಅದು ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ನಿಮ್ಗೆ ಎಕ್ಸಾಂಪಲ್ ಕೇಳ್ಬೋದು, ಚೈನಾ ರೋಸ್ ಇಂಡಿಕೇಟರ್ ಆಗಿ ನಾವು ಬಳಸಿದಾಗ ಆಮ್ಲೀಯವಾಗಿರುವಂಥ ದ್ರಾವಣ ಯಾವ ಕಲ್ಲರ್ಗೆ ತಿರುಗುತ್ತೆ? ಆವಾಗ ಅದು ಆನ್ಸರು ಡಾರ್ಕ್ ಪಿಂಕ್ ಅಥವಾ ಮೆಗಂಟಾ ಆಗಿ ಆ ಕಲ್ಲರು ಆಗುತ್ತೆ. ಅಥವಾ ಬೇಸಿಕ್ ಸೊಲ್ಯೂಷನಲ್ಲಿ ನಾವೇನಾದ್ರೂ ಚೈನಾ ರೋಸ್ ಪೆಟಲನ್ನು ಇಟ್ಟಾಗ ಅದೇನಾಗುತ್ತೆ, ಪ್ರತ್ಯಾಮ್ಲವು ಗ್ರೀನ್ ಕಲ್ಲರ್ಗೆ ತಿರುಗಿರುತ್ತೆ. ಅದೇ ಏನಾದರೂ ದ್ರಾವಣ ಪ್ರತ್ಯಾಮ್ಲ ಆಗಿದ್ದರೆ ಆಗ ಚೈನಾ ರೋಸ್ ಪೆಟಲ್ ಏನಾಗುತ್ತೆ, ಹಸಿರು ಬಣ್ಣಕ್ಕೆ ತಿರುಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಇನ್ನು ಮುಂದಿನ ನೋಡಿದಾಗ ನಾವು ಆ್ಯಸಿಡ್ ರೈನ್ ಬಗ್ಗೆ ಕೊಟ್ಟಿದ್ದಾರೆ. ಆ್ಯಸಿಡ್ ರೈನ್ ಅಂದರೆ ಏನು? ಆ್ಯಸಿಡ್ ರೈನ್ ಅಂದರೆ ಆ್ಯಸ್ ಎ ನೇಮ್ ಇಂಡಿಕೇಟ್ಸ್, ಈ ಆ್ಯಸಿಡ್ ರೈನ್ ಅನ್ನೋದಕ್ಕಂಥ ನೇಮೇ ಸೂಚಿಸುತ್ತೆ, ಇಸ್ ಎ ಕಂಟೈನಿಂಗ್ ಎಕ್ಸಸ್ ಆಫ್ ಆ್ಯಸಿಡ್ಸ್. ಅಂದರೆ ಯಥೇಚ್ಛವಾಗಿರ್ತಕ್ಕಂಥ ಆ್ಯಸಿಡ್ ಈಸ್ ಕಾಲ್ಡ್ ಆ್ಯಸಿಡ್ ರೈನ್. ಅಂದರೆ ರೈನ್ ಅಂದರೆ ಮಳೆಯಲ್ಲಿ ಏನಾದರೂ ಎಕ್ಸೆಸ್ ಆಗಿ ಆ್ಯಸಿಡ್ಡು ದ್ರವಿಸಲ್ಪಟ್ಟಿದ್ದರೆ, ಸೇರಿದ್ದರೆ ಅದನ್ನು ನಾವು ಆ್ಯಸಿಡ್ ರೈನ್ ಅಂತ ಅಥವಾ ಆಮ್ಲೀಯ ಮಳೆ ಅಂತ ನಾವು ಕರಿತೀವಿ. ಹಾಗಾದರೆ ಆಮ್ಲೀಯ ಮಳೆ ಹೇಗಾಗುತ್ತೆ, ಎಲ್ಲಾಗುತ್ತೆ? ದ ರೈನ್ ಬಿಕಮ್ಸ್ ಆ್ಯಸಿಡಿಕ್, ಅಂದರೆ ಮಳೆ ಆಮ್ಲೀಯವಾಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ವಿಚ್ ಆರ್ ರಿಲೀಸ್ ಇನ್ ಟು ದ ಏರ್ ಆ್ಯಸ್ ಪೊಲ್ಯೂಟೆಂಟ್ಸ್. ಅಂದರೆ ಕಾರ್ಬನ್ ಡೈಆಕ್ಸೈಡು, ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡು ವಾತಾವರಣದಲ್ಲಿ ಇದ್ದಾಗ ಅದು ರೈನ್ ಡ್ರಾಪ್ಸ್ ಅಂದರೆ ಮಳೆಯ ಒಂದು ನೀರಿನಲ್ಲಿ ಅದು ಮಿಶ್ರಿತ ಆಗುತ್ತೆ, ಡಿಸಾಲ್ವ್ ಆಗುತ್ತೆ, ಕರಗುತ್ತೆ. ಅದು ಕರಗಿಬಿಟ್ಟು ಏನಾಗುತ್ತೆ, ಕಾರ್ಬೋನಿಕ್ ಆ್ಯಸಿಡ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಕಾರ್ಬೋನಿಕ್ ಆ್ಯಸಿಡ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಏನಾಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತೆ. ನೈಟ್ರೋಜನ್ ಡೈಆಕ್ಸೈಡ್ ಏನಾಗುತ್ತೆ, ನೈಟ್ರಿಕ್ ಆ್ಯಸಿಡ್ ಆಗುತ್ತೆ. ಹೌದಲ್ವಾ? ಇವೇನಾಗುತ್ತೆ, ಈ ಒಂದು ಅನಿಲಗಳು ಆ್ಯಸಿಡ್ ಆಗಿ ಆಮ್ಲೀಯವಾಗಿ ಟರ್ನ್ ಆಗುತ್ತೆ ಅಥವಾ ಪರಿವರ್ತನೆ ಆಗುತ್ತೆ ಯಾವಾಗ ನೀರಿನ ಅಥವಾ ಮಳೆ ನೀರಿನಲ್ಲಿ ಅದು ಮಿಶ್ರಿತ ಆದಾಗ, ಕರಗಲ್ಪಟ್ಟಾಗ. ಓಕೆ, ಆ್ಯಸಿಡ್ ರೈನ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ಬಿಲ್ಡಿಂಗ್ಸ್, ಹಿಸ್ಟೋರಿಕಲ್ ಮ್ಯಾನ್ಯುಮೆಂಟ್ಸ್, ಪ್ಲಾಂಟ್ಸ್, ಅನಿಮಲ್ಸ್. ಈ ಒಂದು ಆಮ್ಲೀಯ ಮಳೆಯಿಂದ ಯಾವ್ಯಾವಕ್ಕೆಲ್ಲ ಹಾನಿಯಾಗುತ್ತಪ್ಪ ಅಂದರೆ ಕಟ್ಟಡಗಳಿಗೆ, ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಅಂದರೆ ಐತಿಹಾಸಿಕ ಕಟ್ಟಡಗಳಿಗೆ, ಮತ್ತು ಪ್ಲಾಂಟ್ಸ್ ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಈ ಆಮ್ಲೀಯ ಮಳೆ ಡ್ಯಾಮೇಜ್ ಮಾಡುತ್ತೆ, ಹಾನಿಯನ್ನು ಮಾಡುತ್ತೆ. ಓಕೆ, ಇನ್ನು ನಾವು ಆ್ಯಸಿಡಿಕ್ ನೋಡಿದ್ವಿ, ಬೇಸಿಕ್ ನೋಡಿದ್ವಿ ಅಂದರೆ ಆಮ್ಲ ಪ್ರತ್ಯಾಮ್ಲ ನೋಡಿದ್ವಿ. ಇನ್ನು ನ್ಯೂಟ್ರಲೈಸೇಷನ್ ಅಂತ ಬರುತ್ತೆ, ತಟಸ್ಥೀಕರಣ ಅಂತಲೂ ನಾವು ಕರಿಬೋದು. ವಿ ಆರ್ ಗೋಯಿಂಗ್ ಟು ಯೂಸ್ ಅನ್ ಇಂಡಿಕೇಟರ್ ಯು ಹ್ಯಾವ್ ನಾಟ್ ಯೂಸ್ ಸೋ ಫಾರ್, ಇಟ್ ಈಸ್ ಕಾಲ್ಡ್ ಪೆನೊಥೊಲಿನ್. ಅಂದರೆ ನಾವು ಅಸಿಡಿಟಿ ಬಗ್ಗೆ ತಿಳ್ಕೊಂಡ್ವಿ, ಅಂದರೆ ಆ್ಯಸಿಡ್ ಆಮ್ಲೀಯ ಬಗ್ಗೆ ತಿಳ್ಕೊಂಡ್ವಿ, ಪ್ರತ್ಯಾಮ್ಲದ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಒಂದೊಂದ್ಸಲ ಏನಾಗುತ್ತಪ್ಪ ಅಂದರೆ ಆ್ಯಸಿಡಿಟಿ ಇರ್ತಂದರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲ ಇರ್ತಂದರೆ ಎರಡೂ ದ್ರಾವಣ ನಾವು ಮಿಕ್ಸ್ ಮಾಡಿದಾಗ ಆಗ ಅವೆರಡೂ ಕೂಡ ತಮ್ಮ ಗುಣಗಳನ್ನು ಕಳ್ಕೊಂಡಾಗ ಅದು ನ್ಯೂಟ್ರಲೈಸ್ ಆಗುತ್ತೆ. ಇದು ಹೇಗಾಗುತ್ತೆ? ಈಗ ಇಟ್ ಈಸ್ ಎವಿಡೆಂಟ್ ದಟ್ ವೆನ್ ದ ಸೊಲ್ಯೂಷನ್ ಈಸ್ ಬೇಸಿಕ್, ಪೆನೋಥಲಿನ್ ಗಿವ್ಸ್ ಎ ಪಿಂಕ್ ಕಲರ್. ಈ ಅಲ್ಪತಲಿನ್ ಅನ್ನೋದು ಅದು ಕೂಡ ಒಂದು ಇಂಡಿಕೇಟರ್ ಆಗಿ ಬಳಸ್ತೀವಿ. ಅಂದರೆ ತುಂಬ ರೇರೆಸ್ಟ್ ಕೇಸಲ್ಲಿ ನಾವು ಜನರಲಾಗಿ ಇದನ್ನು ಬಳಸೋದಿಲ್ಲ. ಇದನ್ನು ಬಳಸಿದಾಗ ಏನಾಗುತ್ತಪ್ಪ ಅಂದರೆ ಯಾವುದೇ ಒಂದು ದ್ರಾವಣದಲ್ಲಿ ನಾವು ಸೇರಿಸಿದಾಗ ಅದು ಏನಾದರೂ ಪ್ರತ್ಯಾಮ್ಲ ಆಗಿದ್ದರೆ ಈ ಪೆನಾಲ್ಪತಲಿನ್ ಏನಾಗುತ್ತೆ, ಪಿಂಕ್ ಕಲರ್ಗೆ ತಿರುಗುತ್ತೆ. ಅಂದರೆ ಪೆನಾಲ್ಪತಲಿನ್ ಏನಾಗುತ್ತೆ, ಪಿಂಕ್ ಕಲರಲ್ಲಿ ಇರುತ್ತೆ ಯಾವಾಗ ಅದು ಬೇಸಿಕ್ ಆಗಿದ್ದಾಗ. ವೆನ್ ಸೊಲ್ಯೂಷನ್ ಈಸ್ ಆ್ಯಸಿಡಿಕ್ ಅಥವಾ ದ್ರಾವಣ ಏನಾದರೂ ಆಮ್ಲೀಯವಾಗಿದ್ದರೆ ಅದು ಕಲರ್ಲೆಸ್, ಅದು ಕಲರ್ ಇರೋದಿಲ್ಲ. ಏನದು ಪೆನಾಲ್ಪತಲಿನ್ ಅದು ಕೂಡ ಏನಾಗುತ್ತೆ, ಕಲರ್ಲೆಸ್ ಆಗಿರುತ್ತೆ. ನೋಡಿ, ಇಲ್ಲಿರ್ತಕ್ಕಂಥ ಪ್ರಯೋಗ ಮಾಡಿದ್ದಾರೆ. ವೆನ್ ಆನ್ ಆ್ಯಸಿಡಿಕ್ ಸೊಲ್ಯೂಷನ್ ಈಸ್ ಮಿಕ್ಸ್ಡ್ ವಿತ್ ಎ ಬೇಸಿಕ್ ಸೊಲ್ಯೂಷನ್. ಇಲ್ಲಿ ನೋಡಿ, ನ್ಯೂಟ್ರಲೈಸೇಷನ್ಗೆ ಏನು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಒಂದು ಆಮ್ಲೀಯ ದ್ರಾವಣವನ್ನು ಬೇಸಿಕ್ ಸೊಲ್ಯೂಷನ್ಗೆ ಅಥವಾ ಪ್ರತ್ಯಾಮ್ಲೀಯ ದ್ರಾವಣಕ್ಕೆ ಸೇರಿಸಿದಾಗ ಎರಡೂ ದ್ರಾವಣಗಳು
ನ್ಯೂಟ್ರಲೈಸ್ ಆಗುತ್ತೆ, ಅಂದರೆ ತಟಸ್ಥೀಕರಣಗೊಳ್ಳುತ್ತೆ. ವೆನ್ ಎನ್ ಆ್ಯಸಿಡ್ ಸೊಲ್ಯೂಷನ್ ಅಂದರೆ ಆಮ್ಲೀಯ ದ್ರಾವಣ ಮತ್ತು ಬೇಸ್ ಸೊಲ್ಯೂಷನ್ ಅಥವಾ ಪ್ರತ್ಯಾಮ್ಲ ದ್ರಾವಣ ಆರ್ ಮಿಕ್ಸ್ಡ್ ಇನ್ ಸೂಟಬಲ್ ಅಮೌಂಟ್ಸ್, ಒಂದು ಅಮೌಂಟಲ್ಲಿ ನಾವು ಸೇರಿಸಿದಾಗ ಬೋತ್ ಆ್ಯಸಿಡಿಕ್ ನೇಚರ್ ಆ್ಯಂಡ್ ಆ್ಯಸಿಡ್ ಆ್ಯಂಡ್ ಬೇಸಿಕ್ ನೇಚರ್ ಆಫ್ ಬೇಸ್ ಆರ್ ಡೆಸ್ಟ್ರಾಯ್ಡ್. ಅಂದರೆ ನಾವು ಎರಡೂ ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣಗಳನ್ನು ಸೇರಿಸಿದಾಗ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳನ್ನು ಅವು ಕಳ್ಕೊಳ್ತವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದ ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್ ನೀದರ್ ಅಸಿಡಿಕ್ ನಾರ್ ಬೇಸಿಕ್. ಅಂದರೆ ಎರಡನ್ನೂ ಮಿಕ್ಸ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ದ್ರಾವಣ ಏನಾಗುತ್ತೆ, ಅದು ಆಮ್ಲನೂ ಆಗಿರೋದಿಲ್ಲ, ಪ್ರತ್ಯಾಮ್ಲನೂ ಆಗಿರೋದಿಲ್ಲ. ನೀದರ್ ಅಸಿಡಿಕ್ ನಾರ್ ಬೇಸ್ ಅಂತ ನಾವು ಕರಿತೀವಿ. ಇನ್ನು ಟಚ್ ದ ಟೆಸ್ಟ್ ಟ್ಯೂಬ್ ಇಮ್ಮಿಡಿಯೇಟ್ಲಿ ಆಫ್ಟರ್ ನ್ಯೂಟ್ರಲೈಸೇಷನ್. ವಾಟ್ ಯು ಅಬ್ಸರ್ವ್? ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಇನ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಹೀಟ್ ಈಸ್ ಆಲ್ವೇಸ್ ಪ್ರೊಡ್ಯೂಸ್ಡ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ನಾವು ಮಿಕ್ಸ್ ಮಾಡಿದಾಗ ಆಗ ಒಂದು ಶಾಖ ಉತ್ಪತ್ತಿ ಆಗುತ್ತೆ. ಅಂದರೆ ಇದು ಹಾಗೇ ಆಗುತ್ತೆ, ಶಾಖ ಉತ್ಪತ್ತಿ ಆಗುತ್ತೆ. ದ ಇವಾಲ್ವ್ಡ್ ಹೀಟ್, ಈ ರೀತಿಯಾಗಿ ಶಾಖ ಉತ್ಪತ್ತಿ ಆಗುತ್ತಲ್ವ, ಅದು ಯಾವುದರಿಂದ ಆಗುತ್ತಪ್ಪ ಅಂದರೆ ದ ರಿಯಾಕ್ಷನ್ ಆಫ್ ಬೇಸ್ ಆ್ಯಂಡ್ ಆ್ಯಸಿಡ್. ಇವೆರಡರೂ ನಡುವೆ ಏನಾಗುತ್ತೆ, ರಿಯಾಕ್ಷನ್ ಆಗುತ್ತೆ. ಈಟ್ ರೈಸಸ್ ದ ಟೆಂಪರೇಚರ್ ಆಫ್ ರಿಯಾಕ್ಷನ್ ಮಿಕ್ಸ್ಚರ್. ಒಂದು ಈಟು ಇವೆರಡು ದ್ರಾವಣಗಳು, ಯಾವುದು ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣಗಳು ಸೇರಿದಾಗ ಒಂದು ರಿಯಾಕ್ಷನ್ ಆಗುತ್ತೆ, ಹೀಟ್ ಒಂದು ಪ್ರೊಡಕ್ಷನ್ ಆಗುತ್ತೆ, ಅಂದರೆ ಹೀಟ್ ಜನ್ರೇಟ್ ಆಗುತ್ತೆ, ಶಾಖ ಉತ್ಪತ್ತಿ ಆಗುತ್ತೆ. ಆವಾಗ ಮಿಕ್ಸ್ಚರ್ ದ್ರಾವಣನೂ ಕೂಡ ಏನಾಗುತ್ತೆ, ಹೀಟ್ ಆಗುತ್ತೆ, ಶಾಖಗೊಳ್ಳುತ್ತೆ. ಓಕೆ, ಇನ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಎ ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್. ದಿಸ್ ಈಸ್ ಕಾಲ್ಡ್ ಸಾಲ್ಟ್. ಲವಣ ಅಂತ ಕರಿತೀವಿ. ಯಾವಾಗ ಈ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣಗಳು ಸೇರಿ ಹೀಟ್ ಜನ್ರೇಟ್ ಆಗಿ ಆ ದ್ರಾವಣವು ಮಿಶ್ರಿತ ದ್ರಾವಣವು ಶಾಖಗೊಂಡಾಗ ಅಥವಾ ಹೀಟ್ ಆದಾಗ ಏನಾದಾಗ ಅದು ಶಾಖಗೊಂಡಾಗ ಆದರೂ ಫಾರ್ಮ್ ಆಗುತ್ತೆ ಒಂದು, ಅದನ್ನು ನಾವು ಲವಣ ಅಂತ ಕರಿತೀವಿ. ಓಕೆ, ಸಾಲ್ಟ್ ಮೇ ಬಿ ಎಸಿಡಿಕ್ ಅಂದರೆ ಆಮ್ಲೀಯವಾಗಿರ್ಬೋದು, ಯಾವುದು ಲವಣ ಆಮ್ಲೀಯವಾಗಿರ್ಬೋದು ಅಥವಾ ಪ್ರತ್ಯಾಮ್ಲವಾಗಿರ್ಬೋದು, ಅಥವಾ ನ್ಯೂಟ್ರಲ್ ಅಥವಾ ತಟಸ್ಥವಾಗಿ ಇರ್ಬೋದು. ದಸ್ ನ್ಯೂಟ್ರಲೈಸೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್, ಯಾವ ರೀತಿಯಾಗಿ ನ್ಯೂಟ್ರಲೈಸೇಷನ್ನ ಹೇಳ್ಬೋದಪ್ಪ ಅಂದರೆ, ದ ರಿಯಾಕ್ಷನ್ ಬಿಟ್ವೀನ್ ಎನ್ ಆ್ಯಸಿಡ್ ಆ್ಯಂಡ್ ಬೇಸ್ ಈಸ್ ನೋನ್ ಆ್ಯಸ್ ನ್ಯೂಟ್ರಲೈಸೇಷನ್. ನ್ಯೂಟ್ರಲೈಸೇಷನ್ ಅಂದ್ರೇನು, ಆಮ್ಲ ಮತ್ತು ಪ್ರತ್ಯಾಮ್ಲ ನಡುವಿನ ಒಂದು ಪ್ರತಿಕ್ರಿಯೆ, ಅದನ್ನು ನಾವು ನ್ಯೂಟ್ರಲೈಸೇಷನ್ ಅಂತ ಕರಿತೀವಿ. ಸಾಲ್ಟ್ ಆ್ಯಂಡ್ ವಾಟರ್ ಆರ್ ಪ್ರೊಡ್ಯೂಸ್ ಇನ್ ದಿಸ್ ಪ್ರೋಸೆಸ್ ವಿತ್ ದ ಇವಲ್ಯೂಷನ್ ಆಫ್ ಹೀಟ್. ಈ ಒಂದು ಪ್ರೋಸೆಸ್ಸಲ್ಲಿ ಲವಣ ಮತ್ತು ನೀರು ಎರಡೂ ಕೂಡ ಉತ್ಪತ್ತಿಯಾಗುತ್ತೆ. ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಸೇರಿದಾಗ ಅದರ ರಿಯಾಕ್ಟೆಡ್ ರಿಸಲ್ಟ್ ಏನಾಗುತ್ತೆ, ಸಾಲ್ಟು ಮತ್ತು ವಾಟರ್ ಎರಡೂ ಕೂಡ ಉತ್ಪತ್ತಿ ಆಗುತ್ತೆ. ಇದ್ರ ಜೊತೆಗೆ ಹೀಟು ಕೂಡ ಜನ್ರೇಟ್ ಆಗುತ್ತೆ. ಇಲ್ಲಿ ನೋಡಿ, ಅವರು ಫಾರ್ಮುಲಾ ಸಮೇತ ಹೇಳಿದ್ದಾರೆ. ಆ್ಯಸಿಡ್ಡು ಮತ್ತು ಬೇಸು ಎರಡೂ ಕೂಡ ನಾವು ಸೇರಿಸಿದಾಗ ಏನು ರಿಲೀಸ್ ಆಗುತ್ತೆ, ಲವಣ ಮತ್ತು ನೀರು ಎರಡೂ ಕೂಡ ರಿಲೀಸ್ ಆಗುತ್ತೆ. ಅದರ ಜೊತೆ ಹೀಟು ಕೂಡ ರಿಲೀಸ್ ಆಗುತ್ತೆ. ಹೀಟ್ ಈಸ್ ಇವಾಲ್ವ್ಡ್. ದ ಫಾಲೋಯಿಂಗ್ ರಿಯಾಕ್ಷನ್ ಈಸ್ ಆನ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎರಡೂ ನಾವು ಮಿಶ್ರಣ ಮಾಡಿದಾಗ ಸೋಡಿಯಂ ಕ್ಲೋರೈಡು ಮತ್ತು ವಾಟರು ಎರಡೂ ಕೂಡ ರಿಲೀಸ್ ಆಗುತ್ತೆ. ಓಕೆ, ನ್ಯೂಟ್ರಲೈಸೇಷನ್ ಎವ್ರಿ ಡೇ ನಾವು ಎಲ್ಲೆಲ್ಲಿ ನೋಡ್ತೀವಿ ನ್ಯೂಟ್ರಲೈಸೇಷನ್ನ ಪ್ರತಿನಿತ್ಯ ಅಂದರೆ ಇಂಡೈಜೇಷನ್ ಅಂದರೆ ಏನು, ಅಜೀರ್ಣ. ಅವರ್ ಸ್ಟೊಮಕ್ ಕಂಟೆನ್ಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ನಿಮಗೆ ಗೊತ್ತಿದೆ, ನಮ್ಮ ಹೊಟ್ಟೆಯಲ್ಲಿ ಜಠರದಲ್ಲಿ ಏನಿದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ. ಆ ಹೈಡ್ರೋಕ್ಲೋರಿಕ್ ಆ್ಯಸಿಡು ಏನು ಮಾಡುತ್ತೆ, ನಾವು ಊಟ ಮಾಡಿದಾಗ ಅಥವಾ ಆಹಾರದಲ್ಲಿ ಹೋಗ್ತಂಥ ಒಂದು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಅದು ಕೊಲ್ಲುತ್ತೆ, ಹೌದಲ್ವಾ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅದನ್ನು ನಮ್ಮ ದೇಹನ ರಕ್ಷಣೆ ಮಾಡುತ್ತೆ. ಜೊತೆಗೆ ಇದೇನು ಮಾಡುತ್ತೆ, ನಾವು ತಿಂದಂಥ ಆಹಾರವನ್ನು ಜೀರ್ಣ ಮಾಡಲು ಕೂಡ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೆಲ್ಪ್ ಮಾಡುತ್ತೆ. ಅದು ನೆನ್ನೆ ಕ್ಲಾಸಲ್ಲಿ ಕೂಡ ನಾವು ನೋಡಿದ್ವಿ, ಹೌದಲ್ವಾ. ಬಟ್ ಟೂ ಮಚ್ ಆಫ್ ಆ್ಯಸಿಡ್ ಇನ್ ಸ್ಟೊಮಕ್ ಕಾಸಸ್ ಇಂಡೈಜೇಷನ್. ನಾವು ಯಾಕಂದರೆ ಒಂದೊಂದು ಸಾರಿ ನಮ್ಮ ಹೊಟ್ಟೆಯಲ್ಲಿ ಹೆಚ್ಚು ಜಾಸ್ತಿ ಒಂದು ಆಮ್ಲಗಳು ಇದ್ದಾಗ ಅಥವಾ ಆಮ್ಲಗಳು ಉತ್ಪತ್ತಿ ಮಾಡಲ್ಪಟ್ಟಾಗ ಅದು ನಮಗೆ ಒಂದು ರೀತಿಯಾದಂಥ ಅಜೀರ್ಣಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಸಮ್ಟೈಮ್ಸ್ ಇಂಡೈಜೇಷನ್ ಈಸ್ ಪೇನ್ಫುಲ್ ಅಂದರೆ ಏನು, ಪೇನ್ಫುಲ್ ಅಂದರೆ ತುಂಬ ನೋವುಕಾರಕವಾಗಿರುತ್ತೆ. ಟು ರಿಲೀವ್ ಇಂಡೈಜೇಷನ್ ವಿ ಟೇಕ್ ಎನ್ ಆ್ಯಂಟಿ ಆ್ಯಸಿಡ್ ಸಚ್ ಆಸ್ ಮಿಲ್ಕ್ ಆಫ್ ಮೆಗ್ನೀಷಿಯಾ. ಒಂದೊಂದ್ಸಲಿ ನಾವು ಈ ಒಂದು ಏನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜಾಸ್ತಿ ಇದ್ದಾಗ ನಾವು ಪೇಯ್ನ್ ಆದಾಗ ಅದನ್ನು ನಾವು ರಿಲೀಫ್ ಮಾಡ್ಕೋಬೇಕು, ಆ ನೋವನ್ನು ಕಮ್ಮಿ ಮಾಡ್ಕೋಬೇಕು ಅಂದಾಗ ನಾವು
ಮೆಗ್ನೀಸಿಯಾ ಮಿಲ್ಕನ್ನು ನಾವು ತೊಗೊಳ್ತೀವಿ, ವಿಚ್ ಕಂಟೆನ್ಸ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಮೆಗ್ನೀಷಿಯಮ್ ಮಿಲ್ಕಲ್ಲಿ ಏನಿರುತ್ತೆ, ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇರುತ್ತೆ. ಓಕೆ, ಇಟ್ ನ್ಯೂಟ್ರಲೈಸ್ ದ ಎಫೆಕ್ಟ್ ಆಫ್ ಎಕ್ಸೆಸಿವ್ ಆ್ಯಸಿಡ್. ಇದು ಏನು ಮಾಡುತ್ತೆ, ಎಕ್ಸೆಸಿವ್ ಆ್ಯಸಿಡ್ನ ಏನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ, ತಟಸ್ಥೀಕರಣಗೊಳ್ಳುತ್ತೆ. ಮತ್ತು ಇನ್ನೊಂದು ಎಕ್ಸಾಂಪಲ್ ನಾವು ನ್ಯೂಟ್ರಲೈಸೇಷನ್ಗೆ ಹೇಳ್ಬೋದು, ಆ್ಯಂಟ್ ಬೈಟ್ ಅಂದರೆ ಏನು, ಇರುವೆಗಳು ನಮಗೆ ಕಚ್ಚಿದಾಗ ಅವಾಗ ಏನಾಗುತ್ತೆ, ವೆನ್ ಆ್ಯಂಟ್ ಬೈಟ್ಸ್ ಇಟ್ ಇಂಜೆಕ್ಟ್ಸ್ ಆ್ಯಸಿಡಿಕ್ ಲಿಕ್ವಿಡ್ ಅಥವಾ ಫಾರ್ಮಿಕ್ ಆ್ಯಸಿಡ್. ನಮ್ಗೆ ಯಾವುದೋ ಇರುವೆ ಏನಾದ್ರು ಕಚ್ಚಿದಾಗ ನಮ್ಗೆ ಏನಾಗುತ್ತೆ, ಫಾರ್ಮಿಕ್ ಆ್ಯಸಿಡ್ ನಮಗೆ ದೇಹಕ್ಕೆ ಸೇರುತ್ತೆ. ಅದು ಯಾವುದ್ರ ಮುಖಾಂತರ, ನಮ್ಮ ಚರ್ಮದ ಮುಖಾಂತರ, ಹೌದಲ್ವಾ. ದ ಎಫೆಕ್ಟ್ ಆಫ್ ಆ್ಯಸಿಡ್ ರೇ ಕ್ಯಾನ್ ಬಿ ನ್ಯೂಟ್ರಲೈಸ್ ಬೈ ರಬ್ಬಿಂಗ್ ಮಾಯ್ಸ್ಟ್ ಬೇಕಿಂಗ್ ಸೋಡಾ. ಆ ಒಂದು ಮಾಯ್ಸ್ಟ್ ಬೇಕಿಂಗ್ ಸೋಡಾ ಏನಿರುತ್ತೆ ಅದನ್ನು ನಾವು ರಬ್ ಮಾಡಿದಾಗ, ಕಚ್ಚಿರ್ತಿರುತ್ತಲ್ಲ ಇರುವೆ ಕಚ್ಚಿರೋ ಜಾಗದಲ್ಲಿ ನಾವು ಬೇಕಿಂಗ್ ಸೋಡಾ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅದನ್ನ ನಾವು ಹಚ್ಚಿದಾಗ, ಅಥವಾ ಕ್ಯಾಲಾಮೈನ್ ಸೊಲ್ಯೂಷನನ್ನು ನಾವು ಅದರ ಒಂದು ಎಲ್ಲಿ ಇರುವೆ ಕಚ್ಚಿದೆಯೋ ಅಲ್ಲಿ ಹಾಕಿದಾಗ ಅಲ್ಲಿ ನಮಗೆ ಒಂದು ನಿವಾರಣೆ ಆಗುತ್ತೆ. ಏನದು ಆ್ಯಂಟ್ ಬೈಟ್ ಆಗಿರುತ್ತೆ, ಅಲ್ಲಿ ನಮಗೆ ಒಂದು ನಿವಾರಣೆ ಆಗುತ್ತೆ. ವಿಚ್ ಕಂಟೇನ್ಸ್ ಜಿಂಕ್ ಕಾರ್ಬೋನೇಟ್. ಅದು ಏನನ್ನ ಹೊಂದಿರುತ್ತೆ, ಬೇಕಿಂಗ್ ಸೋಡಾ ಅದು ಜಿಂಕ್ ಕಾರ್ಬೋನೇಟನ್ನು ಹೊಂದಿರುತ್ತೆ. ಓಕೆ, ಇನ್ನು ಸಾಯಿಲ್ ಟ್ರೀಟ್ಮೆಂಟ್ ನಾವು ಬಂದಾಗ, ಸಾಯಿಲ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ, ಎಕ್ಸಸಿವ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್. ನಾವು ಏನಾಗುತ್ತೆ, ನಾವು ರೈತರು ಬೆಳೆ ತೆಗಿಬೇಕು ಅಂದರೆ ಸಾಕಷ್ಟು ಕೆಮಿಕಲ್ ಫರ್ಟಿಲೈಸರ್ಸ್ನ, ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಸಾಯಿಲ್ ಅಂದರೆ ಮಣ್ಣು ಏನಾಗುತ್ತೆ, ಆ್ಯಸಿಡಿಕ್ ಆಮ್ಲೀಯವಾಗುತ್ತೆ. ಪ್ಲಾಂಟ್ಸ್ ಡೂ ನಾಟ್ ಗ್ರೋ ವೆಲ್ ವೆನ್ ದ ಸಾಯಿಲ್ ಈಸ್ ಐದರ್ ಟೂ ಆ್ಯಸಿಡಿಕ್ ಆರ್ ಟೂ ಬೇಸಿಕ್. ಅಂದರೆ ಆಮ್ಲಗಳು ತುಂಬ ಜಾಸ್ತಿ ಇದ್ದರೆ ಅಥವಾ ಪ್ರತ್ಯಾಮ್ಲಗಳು ತುಂಬ ಜಾಸ್ತಿ ಇದ್ದಾಗ ಸಸ್ಯಗಳು ಏನಾಗುತ್ತೆ, ಆ ಒಂದು ಲ್ಯಾಂಡಲ್ಲಿ ಅಥವಾ ಭೂಮಿನಲ್ಲಿ ಜಾಸ್ತಿ ಬೆಳೆಯೋದಿಲ್ಲ. ವೆನ್ ಸಾಯಿಲ್ ಈಸ್ ಟೂ ಆ್ಯಸಿಡಿಕ್ ಇಟ್ ಈಸ್ ಟ್ರೀಟೆಡ್ ವಿತ್ ಬೇಸಸ್. ಯಾವಾಗ ಸಾಯಿಲ್ ಅಂದರೆ ಮಣ್ಣಿನಲ್ಲಿ ತುಂಬ ಆಮ್ಲ ಇರುತ್ತೆ, ಆಗ ಆಮ್ಲೀಯ ಮಣ್ಣನ್ನು ನಾವು ಟ್ರೀಟ್ ಮಾಡಬೇಕು ಅಂದರೆ ಅಥವಾ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಒಂದು ಬೇಸಸ್ ಅಂದರೆ ಪ್ರತ್ಯಾಮ್ಲನ ಸೇರಿಸ್ತೀವಿ. ಪ್ರತ್ಯಾಮ್ಲ ಅಂದರೆ ಏನು, ಕ್ವಿಕ್ ಲೈಮ್ ಅಥವಾ ಕ್ಯಾಲ್ಶಿಯಂ ಆಕ್ಸೈಡನ್ನು ನಾವು ಬಳಸ್ತೀವಿ ಅಥವಾ ಮಣ್ಣಲ್ಲಿ ಸೇರಿಸ್ತೀವಿ. ಅಥವಾ ಸ್ಲೇಕ್ಡ್ ಲೈಮ್ ಅಥವಾ ಕ್ಯಾಲ್ಶಿಯಂ, ಅದನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಅಥವಾ ಕ್ಯಾಲ್ಶಿಯಂ ಆಕ್ಸೈಡ್ ಅಥವಾ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇವೆರಡನ್ನೂ ನಾವು ಮಣ್ಣಲ್ಲಿ ಸೇರಿಸಿದಾಗ ಆ್ಯಸಿಡಿಕ್ ಅಂದರೆ ಆಮ್ಲೀಯವಾಗಿರ್ತಕ್ಕಂಥ ಮಣ್ಣು ಅದು ಅದಕ್ಕೆ ಬರುತ್ತೆ ಅಥವಾ ಅದು ಸರಿಯಾಗುತ್ತೆ. ಇಫ್ ದ ಸಾಯಿಲ್ ಈಸ್ ಬೇಸಿಕ್, ಏನಾದರೂ ಸಾಯಿಲ್ ಏನಾದರೂ ಅಥವಾ ಮಣ್ಣು ಏನಾದರೂ ಪ್ರತ್ಯಾಮ್ಲವಾಗಿದ್ದರೆ ಆರ್ಗ್ಯಾನಿಕ್ ಮ್ಯಾಟರ್ ಕಂಪೋಸ್ಟ್ ಈಸ್ ಆ್ಯಡೆಡ್ ಟು ಇಟ್. ಯಾವಾಗ ಸಾಯಿಲ್ ಅಥವಾ ಮಣ್ಣು ಏನಾಗುತ್ತೆ ಪ್ರತ್ಯಾಮ್ಲ ಆಗಿರುತ್ತೆ ಆವಾಗ ನಾವು ಸಾವಯವ ಗೊಬ್ಬರವನ್ನು, ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಸೇರಿಸ್ತೀವಿ. ಆರ್ಗ್ಯಾನಿಕ್ ಮ್ಯಾಟರ್ ರಿಲೀಸಸ್ ಆ್ಯಸಿಡ್ಸ್ ವಿಚ್ ನ್ಯೂಟ್ರಲೈಸ್ ದ ಬೇಸಿಕ್ ನೇಚರ್ ಆಫ್ ದ ಸಾಯಿಲ್. ನಿಮ್ಗೆ ಗೊತ್ತಿರಬೇಕು, ಮಣ್ಣು ಪ್ರತ್ಯಾಮ್ಲೀಯವಾಗಿದ್ದಾಗ ನಾವು ಏನು ಸೇರಿಸ್ತೀವಿ, ಕಾಂಪೋಸ್ಟ್ ಗೊಬ್ಬರ ಅಂದರೆ ಸಾವಯವ ಗೊಬ್ಬರನ ನಾವು ಸೇರಿಸ್ತೀವಿ. ಓಕೆ, ಅದೇನು ಮಾಡುತ್ತೆ, ಪ್ರತ್ಯಾಮ್ಲನ ಅದು ನ್ಯೂಟ್ರಲೈಸ್ ಮಾಡುತ್ತೆ. ಅದರಿಂದ ರೈತ ಒಳ್ಳೆ ಬೆಳೆಯನ್ನು ಬೆಳಿಬೋದು. ಇದು ಎಕ್ಸಾಮಲ್ಲಿ ಕೇಳ್ತಾರೆ, ನೀವು ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಇನ್ನು ಫ್ಯಾಕ್ಟರಿ ವೇಸ್ಟ್ ಅಂದರೆ ಏನು, ಕೈಗಾರಿಕೆಯ ತ್ಯಾಜ್ಯ. ದ ವೇಸ್ಟ್ ಆಫ್ ಮೆನಿ ಫ್ಯಾಕ್ಟರೀಸ್ ಕಂಟೈನ್ ಆ್ಯಸಿಡ್ಸ್. ಈ ಫ್ಯಾಕ್ಟ್ರಿ ವೇಸ್ಟಲ್ಲಿ ಅಥವಾ ಕೈಗಾರಿಕೆಯ ಒಂದು ತ್ಯಾಜ್ಯಗಳಲ್ಲಿ ಏನಿರುತ್ತೆ ಆ್ಯಸಿಡ್ಸ್ ಇರುತ್ತೆ, ಅಂದರೆ ಆಮ್ಲ ಇರುತ್ತೆ. ಇಫ್ ದೇ ಆರ್ ಅಲೋಡ್ ಟು ಫ್ಲೋ ಇನ್ ಟು ದ ವಾಟರ್ ಬಾಡೀಸ್ ದ ಆ್ಯಸಿಡ್ಸ್ ವಿಲ್ ಕಿಲ್ ಫಿಶ್ ಅದರ್ ಆರ್ಗ್ಯಾನಿಸಮ್ಸ್. ಏನಾದರೂ ಈ ಒಂದು ಆಮ್ಲೀಯವಾಗಿರ್ತಕ್ಕಂಥ ಈ ವಾಟರು ಏನು ಕೈಗಾರಿಕೆಗಳಿಂದ ಬರ್ತಕ್ಕಂಥ ಒಂದು ತ್ಯಾಜ್ಯ, ಆ ತ್ಯಾಜ್ಯಗಳಲ್ಲಿ ಆ್ಯಸಿಡ್ ಇರುತ್ತೆ ಅಂದರೆ ಆಮ್ಲ ಇರುತ್ತೆ. ಆ ಆಮ್ಲ ಏನಾದ್ರೂ ವಾಟರ್ ಬಾಡೀಸ್ ಸೇರಿದ್ರೆ ಅಥವಾ ನೀರಿನ ಒಂದು ಮೂಲಕ್ಕೆ ಸೇರಿದಾಗ ಅಲ್ಲಿರ್ತಕ್ಕಂಥ ಮೀನು ಮತ್ತು ಇತರೆ ಜೀವಿಗಳು ಸಾಯುತ್ತೆ. ದ ಫ್ಯಾಕ್ಟ್ರಿ ವೇಸ್ಟ್ ಆರ್ ದೇರ್ ಫೋರ್ ನ್ಯೂಟ್ರಲೈಸ್ಡ್ ಬೈ ಆ್ಯಡಿಂಗ್ ಬೇಸಿಕ್ ಸಬ್ಸ್ಟಾನ್ಸಸ್. ಅಂದರೆ ಪ್ರತ್ಯಾಮ್ಲವನ್ನು ಫ್ಯಾಕ್ಟ್ರಿ ವೇಸ್ಟ್ನಲ್ಲಿ ನಾವು ಸೇರಿಸೋದ್ರಿಂದ ಆ ಒಂದು ಅನಾಹುತನ ನಾವು ತಪ್ಪಿಸ್ಬೋದು. ಓಕೆ, ಇನ್ನು ಕೀವರ್ಡ್ಸ್ ಇಲ್ಲೇನು ನೀವು ನೋಡಬೇಕಾಗಿರೋದು, ಈ ಒಂದು ಚಾಪ್ಟ್ರಲ್ಲಿ ಆ್ಯಸಿಡ್ ಅಂದರೆ ಆಮ್ಲ, ಆ್ಯಸಿಡಿಕ್ ಅಂದರೆ ಅದು ಕೂಡ ಆಮ್ಲೀಯ ಅಂತ ಬರುತ್ತೆ. ಬೇಸ್ ಪ್ರತ್ಯಾಮ್ಲ, ಪ್ರತ್ಯಾಮ್ಲೀಯ ಬೇಸಿಕ್. ಇಂಡಿಕೇಟರ್ ಸೂಚಕ, ನ್ಯೂಟ್ರಲ್ ಅಂದರೆ ತಟಸ್ಥ, ನ್ಯೂಟ್ರಲೈಸ್ ಅಂದರೆ ತಟಸ್ಥೀಕರಣ, ಸಾಲ್ಟ್ ಅಂದರೆ ಲವಣ. ಇಷ್ಟು ಅಂಶಗಳನ್ನು ನೀವು ತಿಳ್ಕೊಂಡಿರಬೇಕು. ಇನ್ನು ವಾಟ್ ಯು ಹ್ಯಾವ್ ಲರ್ನ್ಡ್, ನೀವೇನು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಈ ಬಾಕ್ಸಲ್ಲಿದೆ. ಈ ಒಂದು ವಿಡಿಯೋನ ಪಾಸ್ ಮಾಡಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ರೀಕಾಲ್ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ಜೊತೆಗೆ ನೀವು ಡಿಕ್ಷನರಿನ ಸಾಕಷ್ಟು ಬಳಸಿದ್ರೆ ತುಂಬ ಉತ್ತಮ. ಯಾಕಂದರೆ ಸಾಕಷ್ಟು ಎಕ್ಸಾಮಲ್ಲಿ ಎಸ್ಸೆ ಇರುತ್ತೆ ಅಥವಾ ಬೇರೆ ಸಂಕ್ಷಿಪ್ತವಾಗಿ ಬರೀರಿ ಇರುತ್ತೆ.
ಪ್ರಿಸೈಸ್ ರೈಟಿಂಗ್ ಅಂತ ಕರಿತೀವಿ, ಅಥವಾ ಬೇರೆ ಏನಾದರೂ ಇಂಗ್ಲೀಷನ್ನ ನಾವು ಸಂಬಂಧಪಟ್ಟಂತೆ ಈಗ ಕಮ್ಯುನಿಕೇಷನ್ ಪೇಪರಲ್ಲೂ ಕೂಡ ಇಂಗ್ಲೀಷ್ ಬಗ್ಗೆ ಸಾಕಷ್ಟು ಕ್ವಶನ್ಸು ಕೇಳ್ತಾ ಇರ್ತಾರೆ. ಅದು ಗ್ಲಾಸರಿ ಅಂದರೆ ಸಮಾನಾರ್ಥಕ ಪದ ಇರ್ಬೋದು, ವಿರುದ್ಧಾರ್ಥಕ ಪದ ಆಗಿರ್ಬೋದು, ಅಥವಾ ಮೀನಿಂಗ್ ಕೊಡ್ತಕ್ಕಂಥ, ಅಥವಾ ಯಾವುದಾದ್ರೂ ಒಂದು ವರ್ಡಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಕಂಡುಹಿಡೀರಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇರ್ತಾರೆ. ಅದರಿಂದ ನೀವು ಎಲ್ಲೇ ಅವಕಾಶ ಸಿಕ್ಕಿದ್ರೂ ಕೂಡ ಇಂಗ್ಲೀಷ್ ಕಲಿಯೋದಕ್ಕೆ ನೀವು ಹಿಂದು ಮುಂದೆ ನೋಡಬಾರ್ದು. ಅದರಿಂದ ನೀವು ಇಲ್ಲೂ ಕೂಡ ನೀವು ಆ ಒಂದು ಸ್ಕಿಲ್ಲನ್ನು ಬಳಸ್ಕೊಳ್ಳಿ. ಪ್ರತಿಯೊಂದು ಪಾಯಿಂಟನ್ನು ಓದಿ ಟ್ರೈ ಮಾಡಿ, ಜೊತೆಗೆ ರೀಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ಚಾಪ್ಟರ್ನ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ, ಮತ್ತು ನೀವು ಈ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಮ್ಗೆ ಇದರಿಂದ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯ ನೆಸೆಸಿಟಿ ಇದೆ, ಇನ್ನೂ ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು ಅನ್ನೋ ಒಂದು ಐಡಿಯಾ ನಮಗೆ ಗೊತ್ತಾಗುತ್ತೆ. ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.